ಏ ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣೋ ಬೇವರ್ಸಿ. ನಮ್ಮ ಹುಡುಗಂಗೆ ಏನೋ ಅರ್ಥ ಆಗದೆ ಭಾಷೆ ಬೈದಂತೆ. ಏನಂತ ಬೈದು? ನನ್ನ ನಿಮ್ಮಮ್ಮನೋಯ್ ಹಾ ಅಂದೆ ಅಷ್ಟೇ. ನೀನು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿ ಗೊತ್ತಾ ನಿನಗೆ? ಜಸ್ಟ್ ಪಾಸ್. ನಿನಗೆ ನಾಚಿಕೆ ಆಗಲ್ಲ ಕಡಿಮೆ ಮಾರ್ಕ್ಸ್ ತಗೊಳಕ್ಕೆ? ಟೀಚರ್, ನೀವು ಮೈಗಚ್ಚೋ ಲಕ್ಷು ಎಷ್ಟು ರೂಪಾಯಿ? ಯಾಕೆ ಹೇಳಿ ಟೀಚರ್. 35 ರೂಪಾಯಿ. ಹಂಗಂದ್ರೆ ಅಂಗಡಿಯವನಿಗೆ ನೀವು 90 ರೂಪಾಯಿ ಕೊಟ್ಟು ತಗೊಂತೀರಾ? 35 ರೂಪಾಯಿಗೆ ಸೋಪ್ ಬರುತ್ತೆ ಅಂದ್ರೆ 90 ಕೊಡಕ್ಕೆ ನಾನೇನು ಹುಚ್ಚಿನ? ಹಂಗಂದ್ರೆ 35ಕ್ಕೆ ನಾವು ಪಾಸ್ ಆಗ್ತೀವಂದ್ರೆ 90 ತೆಗಕ್ಕೆ ನಾವೇನು ಹುಚ್ಚರ? ದಿಲ್ಲು 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 ಮಳೆ ಬಂದ್ರೆ ಆಗುತ್ತೆ ಜಿಲ್ಲು. ಸ್ವಲ್ಪ ಜನ ನಡ್ಕೊಂಡ್ ಆಗವ್ರೆ ಡಲ್ಲು. ಇದಕ್ಕೆಲ್ಲ ನಾನ್ ತಲೆನೇ ಕಟ್ಸ್ಕೊಳಲ್ಲ, ಯಾಕಂದ್ರೆ ನನ್ಗೈತೆ ದಿಲ್ಲು. ದಿಲ್ಲು 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 ದಿಲ್ಲು. ಹೇಳ್ರಪ್ಪ. ದಿಲ್ಲು ದಿಲ್ಲು ನೀನು ಹಬ್ಬ ಕೆಪ್ರು ದಿಲ್ಲು ದಿಲ್ಲು ತಿರ್ಬೋಕಿ. ನಿಜ ಹೇಳು, ನೀ ಏನ್ ಮಾತಾಡ್ತೀಯ ಅಂತ ನಿಂಗೆ ಅರ್ಥ ಆಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹೌದು, ನಿಮ್ ಡೆಲ್ಲಿಲಿ ಸೊಳ್ಳೆನ ಏನಂತ ಕರೀತಾರೆ? ಕರಿಯಲ್ಲ, ಯಾಕೆ? ಕಚ್ಚುತ್ತೆ ಅಂತ. ವಾವ್! ನೀಲಿ ಟಾಯ್ಲೆಟ್ಗಾಗಿ, ಕೆಂಪು ಬಾತ್ರೂಮ್ಗಾಗಿ. ಅಪ್ಪಿ ನೀನೇ ತಾನೇ ಅದು 5 ಸ್ಪೀಡ್ ಅಲ್ಲೂ ಹೆಲ್ಮೆಟ್ ಹಾಕೊಳ್ಳೋದು. ತಲೆ ಕೆಡಿಸ್ಬೇಡ, ಹೋಗೋ ಆ ಕಡೆಲಿ. ತಲೆ ಬೇರೆ ಐತಾ ನಿಂಗೆ? ಇದ್ರೆ ಸ್ವಲ್ಪ ಯೂಸ್ ಮಾಡು ನೋಡೋಣ. ಹೌದು, ನೀನ್ ಅದ್ಯಾವ್ದೋ ರೇಸ್ ಅಲ್ಲಿ ಮೊಲ ಸೋಲ್ಸಿದ್ದೆ ತಾನೆ? ನಮ್ ತಾತ ಅವ್ರ ಮುತ್ತಾತ ಕಣಲಿ. ಹೌದಾ? ಬಾ ಇವಾಗ ಓಡ್ಕೊಂಡ್ ನೋಡೋಣ. ಯಾಕೆ ಕಾಲ್ಗೆ ಪೋಲಿಯೋ ಮಚ್ಚ, ನಿಂಗೊಂದ್ ವಿಷಯ ಹೇಳ. ಹಾ ಹೇಳ ಮಚ್ಚ. ನೀನ್ ನೋಡಿದ್ರೆ ಒಂದ್ ವಾರದಿಂದ ಸ್ನಾನ ಮಾಡಿದ್ವೇನೋ ಅಂತ ಅನ್ಸುತ್ತೆ. ಸರಿ ಆಯ್ತಪ್ಪ, ನಾನ್ ಸ್ನಾನ ಮಾಡಲ್ಲ. ನಿನ್ ಮಕ ನೋಡ್ಕೊಂಡಿದ್ಯಾ ಯಾವತ್ತಾದ್ರು? ನೋಡ್ರೆ ಅಲ್ಲೇ ಉಜ್ಜಲ್ವೇನೋ ನೀನು ಅಂತ ಅನ್ಸುತ್ತೆ. ಅಂಕಲ್, ನಿಮ್ ಮಗ ಸಿಗರೇಟ್ ಹೊಡಿತಾನೆ. What is Big Boss? ಒಂದು ಬರೀ ಕಾಮಿಡಿ ಮಾತ್ರ ತೋರಿಸ್ತಾ ಇರೋದ್ರಿಂದ ಜನ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಒಂದು ಕಾಮಿಡಿ ಅಂತ. ಆದ್ರೆ ಅವನಷ್ಟು ಗಲೀಜು ಕೊಳಕ ಕಳ್ಳ ನನ್ನ ಲೈಫಲ್ಲೇ ನೋಡಿ. ಆದ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮಸ್ಕಾರ ಕರ್ನಾಟಕ ಜನತೆಗೆ. ಹೌದು ಗುರು, ನನ್ಗೂ ಆಸೆ ಇದೆ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನನ್ಗೂ ಒಂದು ಆಸೆ, ಬಿಗ್ ಬಾಸ್ ಅನ್ನೋದು. ಬಿಗ್ ಬಾಸ್ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಅನ್ನೋದು ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ. ಅಂಥದ್ರಲ್ಲಿ ಹೋಗ್ಬೇಕಂದ್ರೆ ಏನಂದ್ರೆ ಒಂದು ಸಾಧನೆ ಮಾಡಿರ್ಬೇಕು, ಏನಂದ್ರೆ ಒಂದು ಹೆಸರು ಇರಬೇಕು. ಸೊ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಿಷ್ಟೇ. ಸೊ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಅಂತ ನಾನು ಅಮ್ಕು ಡುಮ್ಕು ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಅವಕಾಶ ಕೊಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಕಿಚ್ಚ ಸುದೀಪ್ ಸರ್, ನಿಮ್ಮ ಹತ್ರ ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಕೇಳ್ಕೊಂತೀನಿ. ಬಿಗ್ ಬಾಸ್ ಅನ್ನೋದು ನನಗೆ ದೊಡ್ಡ ಆಸೆ ಸರ್. ಇನ್ನೊಂದು, ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡೋದಂದ್ರೇ ತುಂಬ ಕಷ್ಟ. ಈಗಿನ ಕಾಲದಲ್ಲಿ ಏನಂತ ನನಗೆ ಗೊತ್ತಿಲ್ಲ ಸರ್. ಆದರೆ ನನಗೆ ಗೊತ್ತಿರೋದು ಇಷ್ಟೇ ಸರ್. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಸರ್, ಕಿಚ್ಚ ಸುದೀಪ್ ಸರ್, ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತು ಸರ್, ನಮ್ಮಂತ ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಎಷ್ಟೋ ಜನಕ್ಕೆ ಆ ಒಂದು ಸ್ಟೇಜಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಅದರಲ್ಲಿ ನಾನು ಒಬ್ಬ ಅಂತ ನನಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ. ಫಿಗರ್ನೆಲ್ಲೋ ನೋಡಿದ್ದೀನಲ್ಲ, ಈ ಸ್ಕೋಡ್ ಆಗು ಈ ಬೋರ್ಡ್ ಆಗು ಮ್ಯಾಚೇ ಆಗ್ತಿಲ್ವೇ? ಯಾವ್ದಕ್ಕೂ ಮೇನ್ ಡೋರ್ ಓಪನ್ ಮಾಡಿ ನೋಡ್ಬಿಡೋಣ. ಏನು ಕೆಲಸ ಮಾಡ್ಕೊಂಡಿದೀರಾ ಅಂತ? ಮ್ಯಾಮ್, ಕೆಲಸ ಅಂದ್ರೆ ನಮ್ಮ ಅಪ್ಪ ಅಂದು ಅದೇ ಕೂಲಿ ಕೆಲಸ ಮಾಡ್ಕೊಂಡಿದ್ದು. ತಮ್ಮ, ನಿನಗ ಅವ್ರ ಕ್ವಶನ್ ಕೇಳಿದಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿ? ನೋಡಪ್ಪ, ಆ ಅಕ್ಕ ನಿನಗೆ ಏನು ಕ್ವಶನ್ ಕೇಳ್ಯಾಳ, ನೀ ಏನು ಕೆಲಸ ಮಾಡ್ತೀಯ ಅಂತ. ಆ ನೀ ಹೇಳೋ ಆನ್ಸರಿಗೆ ಒಂದಕ್ಕೊಂದರ ಲಿಂಕ್ ಐತಿ.
ಅದಕ್ಕೆ ನಮ್ಮ ಅಪ್ಪನ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಓನರ್ ಆಗಿ ಮಾಡಿ ಅದೇ 50 ಜನಕ್ಕೆ ನಮ್ಮ ಅಪ್ಪ ಓನರ್ ಆಗಿ ಪೇಮೆಂಟ್ ಕೊಡೋ ತರ ಮಾಡ್ತೀನಿ. ಅಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ನಿಮ್ಮ ಅಪ್ಪ ಓನರ್ ಆಗ್ಬೇಕಂತ ಅಂತಿಪ್ಪ ನೀ. ರೈಲ್ವೆ ಡಿಪಾರ್ಟ್ಮೆಂಟ್ ನಿಮ್ಮ ಅಜ್ಜ ಅಂದ್ರೆ ಓನರ್ ಆಗಕ್ಕದ. ಅಲ್ಲ ಧಾರವಾಡದಾಗ ಬೆಂಗಳೂರದಾಗ 15-20 ವರ್ಷ ಗಂಟೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಒಂದು RRB ಎಕ್ಸಾಮ್ ಪಾಸ್ ಆಗೋಲ್ರ ಅಂತರ್ದಾಗಿ ಓನರ್ ಮಾಡಮತ್ತ. ಅದ್ರಾಗ ಇಂಥವ್ರು ಏನಪ್ಪ ಅಂದ್ರೆ ಜಿ ಕನ್ನಡದವ್ರು ಕರೆಸಿ ಕಾರ್ಯಕ್ರಮ ಮಾಡಿಸ್ತಾರೆ ಇವ್ರು. ಅದು 6 ತಿಂಗಳಾಗುತ್ತೋ 1 ವರ್ಷ ಆಗುತ್ತೋ ಖಂಡಿತ ಮಾಡೇ ಮಾಡ್ತೀನಿ. ಅದು ಮೊದಲು ಪ್ರೈವೇಟ್ ಒಳಗೈತೋ ಏನೋ ಗೋರ್ಮೆಂಟ್ ಐತಿ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋ. ಹೌದಾ? ಮತ್ತೆ ಇವ್ರು ಅಪ್ಪನ ಓನರ್ ಮಾಡಮತ್ತ ಅದಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೇಳ್ರ ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ಥೂ ನನ್ ಮಕ್ಳ, ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತ ಸರ್, ಏನಾಗಿತ್ತ ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು? ತಾಲ್. ನಂಗೊತ್ತು. ತಾಲ್ ಆಲಿಯಾ ಭಟ್ಟು. ಸರ್, ನನಗೊತ್ತು ಸರ್. ಸರ್, ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ತಾಲ್. ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ. ನಕ್ಕನ್ಲೇ ನಕ್ಕನ್ ಓಡ 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 ಓಡ. ಲೇ, ಯಾರ ನೀವೆಲ್ಲ? ಲೇ, ಮನೇಲಿ ಮಾಡಕ್ ಕೆಲ್ಸ ಇಲ್ವೇನ್ರ ನಿಮ್ಗೆ? ಪ್ರಶ್ನೆ ಕೇಳ್ತೀನಿ, ಅದು ಕುತ ಕೊಡು. ಹೇಳಲ್ಲೇ, ಒಂದೂರಲ್ಲಿ 2 ಫ್ರೆಂಡ್ಸ್ ಇರ್ತಾರೆ. ಒಬ್ನ ಹೆಸರು ನೀನು, ಇನ್ನೊಬ್ನ ಹೆಸರು ನಾನು. ಓಕೆ, ಅದ್ರೊಳಗೆ ನೀನು ಅನ್ನೋನು ತುಂಬಾ ಒಳ್ಳೆಯವನು. ಆದ್ರೆ ನಾನು ಅನ್ನೋನು ದೊಡ್ಡ ಗಾಂಡು ನನ್ ಮಗ. ಇವಾಗ ಹೇಳಪ್ಪ, ಯಾರು ಒಳ್ಳೆಯವನು? ನೀನು. ಗಾಂಡು ನನ್ ಮಗ ಯಾರು? ನಾನು. ನೋಡ್ದಾ, ನೀನೇ ಒಪ್ಕೊಂಡೆ ಯಾರು ಗಾಂಡು ನನ್ ಮಗ ಅಂತ. ಅಷ್ಟೇ.